ಹಿಡಿದಿರೋ ಹೆಬ್ಬಾಣ ಬಿಡಿಸೋ ಬರ್ತಿದ್ದಾರೆ ಕಿಚ್ಚ ಸುದೀಪ. ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಶುರುವಾಗಿ 3 ವಾರ ಕಳೀತಾ ಬರ್ತಾ ಇದೆ. ವಾರಾಂತ್ಯನೂ ಕೂಡ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಇದಲ್ಲದೆ ಗ್ರ್ಯಾಂಡ್ ಫಿನಾಲೆ ಅಂದ್ರೆ 3ನೇ ವಾರದ ಗ್ರ್ಯಾಂಡ್ ಫಿನಾಲೆ ಕೂಡ ಶುರುವಾಗ್ತಾ ಇದೆ. ಇದೆಲ್ಲದರ ನಡುವೆ ಕೂಡ ಕಿಚ್ಚ ಸುದೀಪ್ ಅವರು ತೆಗೆದುಕೊಳ್ಬೇಕಾಗಿರೋಂಥ ಖಡಕ್ ಕ್ಲಾಸ್ಗಳನ್ನ ತೆಗೆದುಕೊಂಡಿದ್ದಾರೆ. ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಹಿಗ್ಗಾಮುಗ್ಗ ಬೈತಿರೋ ಅಂತದ್ದು. ಹಾಗಿದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಮಾಡಿದಂತಹ ಎಡವಟ್ಟು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ರಾತ್ರಿ ಮಲಗಿರುವಾಗ ಸ್ವತಃ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ಇಬ್ರು ಸೇರಿ ಒಂದು ಜುಮ್ಕಿ ಓಲೆನ ತಗೊಂಡು ಅದನ್ನ ನಾಗವಲ್ಲಿ ರೀತಿಯಲ್ಲಿ ಪ್ರತಿಬಿಂಬಿಸುವ ರೀತಿಯಲ್ಲಿ ಶೇಕ್ ಅನ್ನ ಮಾಡಿ ಸೌಂಡ್ ಅನ್ನು ಕೂಡ ಮಾಡ್ತಾರೆ. ಸೊ ಅದು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಗೆಜ್ಜೆ ಸೌಂಡ್ ಬರ್ತಾ ಇದೆ ಅಂತಾನು ಕೂಡ ಹೇಳಿರ್ತಾರೆ. ಮತ್ತೊಂದು ಕಡೆ ಇಲ್ಲಿ ಇವ್ರನ್ನ ರಕ್ಷಿತಾ ಶೆಟ್ಟಿ ಅವರು ನಾಗವಲ್ಲಿ ತರ ಡ್ಯಾನ್ಸ್ ಮಾಡೋ ಹಾಗೆ ಅಂತಾನೆ ಇವರೇ ಕೂಡ ಅದನ್ನ ಹೇಳ್ಕೊಟ್ಟಿರ್ತಾರೆ. ನಂತರದಲ್ಲಿ ಅವ್ರು ಕ್ಯಾಶುವಲ್ ಆಗಿ ವಾಶ್ರೂಮ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾಗವಲ್ಲಿ ತರ ಆಡ್ತಾ ಇರೋದು ರಕ್ಷಿತಾನೆ, ಗೆಜ್ಜೆ ಸೌಂಡ್ ಮಾಡಿರೋದು ರಕ್ಷಿತಾನೆ ಅಂತ ಹೇಳಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಪ್ರತಿಬಿಂಬಿಸ್ತಾರೆ. ಆದ್ರೆ ಅಲ್ಲಿ ಕೆಲವು ಸ್ಪರ್ಧಿಗಳು ಕೂಡ ನೋಡಿರ್ತಾರೆ ಇದು ಯಾರು ಮಾಡಿರೋದು ಅಂತ. ಹಾಗೆ ಗಿಲ್ಲಿ ಕೂಡ ರಕ್ಷಿತಾ ಪರವಾಗಿ ನಿಂತ್ಕೊಳ್ತಾರೆ. ಸೊ ಇದೆಲ್ಲ ನೋಡಿದಾಗ ಸೊ ಇಲ್ಲಿ ಜನರೇ ಕಣ್ಣಾರೆ ನೋಡಿರ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ಅಂತದ್ರಲ್ಲಿ ಬೇಕು ಅಂತಾನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುವಂತ ಇದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಕಳೆದ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರು ಮಾಡಿದಂತಹ ಎಡವಟ್ಟುಗಳನ್ನ ಫೈಂಡ್ ಔಟ್ ಮಾಡದಲೆ ಹಾಗೆ ಕ್ಯಾಶುವಲ್ ಆಗಿ ಬಿಟ್ರು. ಅವಾಗ ಅನ್ನಿಸ್ತು ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಅವರಿಗೆ ಅಶ್ವಿನಿ ಗೌಡ ಅವ್ರನ್ನ ಕಂಡ್ರೆ ಭಯನ ಅಂತ ಹೇಳಿ. ಈ ವಾರದಲ್ಲೂ ಕೂಡ ಈ ಒಂದು ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಕಿಚ್ಚ ಸುದೀಪ್ ಅವರು ಇವರಿಬ್ರಿಗೂ ಕೂಡ ಚಳಿ ಬಿಡಿಸ್ಬೇಕು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕನ್ನಡ ಮಾತಾಡಕ್ ಬರುತ್ತೋ ಬರೋಲ್ಲೋ ಅಂತ ಹೇಳಿ. ಸೊ ನಾಟಕ ಆಡೋದಾಗಿದ್ರೆ ಬಾಡಿ ಲ್ಯಾಂಗ್ವೇಜ್ ಅಷ್ಟಾಗಿ ತುಂಬಾ ಎಕ್ಸಾಜುರೇಟ್ ಆಗಿ ಮೂವ್ ಆಗ್ತಿರ್ಲಿಲ್ಲ. ಸೊ ಯೋಚನೆ ಮಾಡಿ ಆ ಪದಗಳನ್ನ ನಾನು ಮಾತಾಡಬಾರ್ದು ಅಂತ ಹೇಳಿ ಸೊ ಅವ್ರಿಗೆ ಕನ್ನಡ ಬರಲ್ಲ ಅಂತ ತೋರ್ಸ್ಕೊಳ್ಬೋದಾಗಿತ್ತು. ಬಟ್ ಅವ್ರ ಬಾಡಿ ಮೂವ್ಮೆಂಟ್, ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದು ತುಂಬಾ ಎಕ್ಸಾಜುರೇಷನ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಸೊ ಅವರಿಗೆ ಕನ್ನಡ ಪ್ರಾಪರ್ ಆಗಿ ಬರೋದಿಲ್ಲ ಅಫ್ಕೋರ್ಸ್. ಮತ್ತೆ ಇನ್ನೊಂದೇನಂದ್ರೆ ಮಂಗಳೂರು ಸೈಡ್ ಅಲ್ಲಿ ಯಾರು ತುಳುವನ್ನ ಮಾತಾಡ್ತಾರೆ ಸೊ ಅವರಲ್ಲಿ ಕೆಲವರಿಗೆ ಕನ್ನಡ ಬರೋದಿಲ್ಲ. ಇವನ್ ತುಂಬಾ ಏಜ್ ಆಗಿರೋರ್ಗಾಗಿರ್ಬೋದು ಅಥವಾ ಚಿಕ್ಕ ಮಕ್ಳಿಗಾಗಿರ್ಬೋದು. ಸೊ ಇವತ್ತಿನ ಜನರೇಷನ್ಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇದ್ದು ಕನ್ನಡ ಶಾಲೆಗೆ ಹೋಗ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಕನ್ನಡ ಬರುತ್ತೆ. ಅದು ಜಾಸ್ತಿ ತುಳು ಭಾಷೆ ಮಾತಾಡ್ತಿರೋದ್ರಿಂದ ಕನ್ನಡ ಬರಲ್ಲ. ಮತ್ತೆ ಇವರು ಹೇಳಿದಂಗೆ ಮುಂಬೈನಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಅಲ್ಲಿ ಹೋದಾಗಿಂದನೂ ಅವರು ತುಳುನಲ್ಲೇ ಮಾತಾಡ್ತಾರೆ. ಇವನ್ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಸುನಿಲ್ ಶೆಟ್ಟಿ ಆಗಿರ್ಬೋದು, ಫಿಲ್ಮ್ ಆಕ್ಟರ್ಸು. ಸೊ ಇವ್ರು ಯಾರಿಗೂ ಕೂಡ ಐಶ್ವರ್ಯ ಶೆಟ್ಟಿ ಸೊ ಇವ್ರಿಗೆ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ, ಆದ್ರೆ ತುಳು ಮಾತಾಡ್ತಾರೆ. ಸೊ ನಮಗೆ ತುಳು ಬರುತ್ತೆ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಆಗಿರುವಂತದ್ದು. ಬಟ್ ಕನ್ನಡ ಕಲಿಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದು ಒಳ್ಳೇದಾಗ್ಲಿ. ಆದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಈ ರೀತಿಗೆ ಟಾರ್ಗೆಟ್ ಅನ್ನ ಮಾಡಿದ್ದು ಇಡೀ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸೊ ಇಲ್ಲಿ ವೀಕ್ಷಕರು ನೋಡಿದ್ರು ಕೂಡ ಇವ್ರದೇ ತಪ್ಪಂತ ಗೊತ್ತಿದ್ರು ಕೂಡ ಇವರು ಸುಳ್ಳು ಹೇಳ್ತಿದ್ದಾರೆ. ಟಾಸ್ಕ್ ಅಂತ ಹೇಳಿ ಮನವರಿಕೆ ಮಾಡ್ಕೊಡ್ತಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ. ಏಕೈಕ ರೀತಿ ಸುಳ್ಳು ಹೇಳ್ಕೊಂಡು ಟಾಸ್ಕ್ ಅಂತ ಹೇಳಿ ಸೊ ಜನರ ಕಣ್ಣಿಗೆ ಹಾಗೂ ಅಲ್ಲಿರುವಂತ ಸ್ಪರ್ಧಿಗಳ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸವನ್ನ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಮಾಡಿರೋಂಥದ್ದು. ಇದು ನಿಜವಾಗ್ಲೂ ಖಂಡನೀಯ. ಸೊ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಳಲೇಬೇಕು ಅನ್ನೋದನ್ನ ವೀಕ್ಷಕರ ಮನವಿ ಕೂಡ ಆಗಿದೆ. ಅಲ್ಲಿರುವ ಸ್ಪರ್ಧಿಗಳ ಕೂಡ ಕನ್ಸರ್ನ್ ಕೂಡ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.